ओम शांति। साकार मुरली डेट आಗಿದೆ 17/5/25। मीठे बच्चे, अपने आप को देखो मैं फूल बना हूँ, दे अहंकार में आकर कांटा तो नहीं बना हूँ। ಬಾಬಾ ತಿಳಿಸಿದರೆ, ಮಧುರಾದ ಮಕ್ಕಳೇ, ತಮ್ಮನ್ನ ತಾವು ನೋಡ್ಕೊಳ್ಳಿ, ನಾನು ಹೂವಿನ ಸಮಾನ ಆಗಿದ್ದೀನ, ದೇಹದ ಅಹಂಕಾರದಲ್ಲಿ ಬಂದು ಮುಳ್ಳಂತೂ ಆಗಿಲ್ಲ ತಾನೆ। ಬಾಬಾ ಆಯೇ ಹೇ ತುಮೇ ಕಾಂಟೋನ್ ಸೆ ಫೂಲ್ ಬನಾನೆ, ತಂದೆ ಬಂದಿದ್ದಾರೆ ತಮ್ಮನ್ನ ಮುಳ್ಳಿಂದ ಹೂವಾಗಿ ಮಾಡಕ್ಕೋಸ್ಕರ। ಇಂದಿನ ಪ್ರಶ್ನೆ, किस निश्चय के आधार पर बाबा से अटूट प्यार रह सकता है? ಯಾವ ಒಂದು ನಿಶ್ಚಯದ ಆಧಾರದ ಮೇಲೆ ತಂದೆಯ ಜೊತೆ ಅನಂತವಾದಂತಹ ಪ್ರೀತಿ ಇರಕ್ಕೆ ಸಾಧ್ಯ? ಉತ್ತರ ಆಗಿದೆ, पहले अपने को आत्मा निश्चय करो तो बाबा से प्यार रहेगा। ये भी अटूट निश्चय चाहिए कि निराकार बाप इस भागीरथ पर विराजमान है। ಮೊಟ್ಟ ಮೊದಲು ನಿಮ್ಮನ್ನ ನೀವೇ ನಿಶ್ಚಯ ಮಾಡಿಕೊಳ್ಳಿ, ನಾನು ಆತ್ಮ ಅಂತ. ಆಗ ತಂದೆಯ ಜೊತೆ ಪ್ರೀತಿ ಇರುತ್ತೆ, ಅನಂತವಾದ ನಿಶ್ಚಯ ಬೇಕು. ಆಗ ನಿರಾಕಾರ ತಂದೆ ಈ ಭಾಗೀರಥದಲ್ಲಿ ಉಪಸ್ಥಿತರಾಗಿದ್ದಾರೆ ಅಂತ ಅನುಭವ ಆಗುತ್ತೆ। वो हमें इनके द्वारा पढ़ा रहे, जब ये निश्चय टूटता है तो प्यार कम हो जाता। ಅವರು ಇವರ ಮುಖಾಂತರ ನಮಗೆ ಓದಿಸ್ತಾ ಇದ್ದಾರೆ, ಯಾವಾಗ ಈ ಒಂದು ನಿಶ್ಚಯ ಮುರಿಯತ್ತೆ ಆಗ ಪ್ರೀತಿನೂ ಕಡಿಮೆ ಆಗ್ಬಿಡತ್ತೆ। ಓಂ ಶಾಂತಿ। कांटन से फूल बनाने वाले भगवान वाच अथवा बागवान भगवान वाच। बच्चे जानते हैं कि हम यहाँ कांटों से फूल बनने के लिए आए। ಮುಳ್ಳಿಂದ ಹೂವಾಗಿ ಮಾಡುವಂತಹ ಭಗವಂತನ ಮಹಾವಾಕ್ಯ ಅಥವಾ ಮಾಲೀಕನ ಭಗವಂತನ ಮಹಾವಾಕ್ಯ ಮಕ್ಕಳಿಗೆ ಗೊತ್ತಾಗಿದೆ, ನಾವು ಇಲ್ಲಿ ಮುಳ್ಳಿಂದ ಹೂವಾಗಕ್ಕೋಸ್ಕರ ಬಂದಿದ್ದೀವಿ। अरे समझते हैं पहले हम कांटे थे अब फूल बन रहे हैं। ಪ್ರತಿಯೊಬ್ರು ಅರ್ಥ ಮಾಡ್ಕೊಂತಾರೆ, ಮೊದಲು ನಾವು ಮುಳ್ಳಾಗಿದ್ವಿ, ಈಗ ಹೂವಾಗಿದ್ದೀವಿ। बाबा की महिमा तो बहुत करते, पतित पावन आवो वो किवैया है, बागवान है, पाप कटेश्वर है। ತಂದೆಯ ಮಹಿಮೆಯಂತೂ ಬಹಳಷ್ಟು ಮಾಡಲಾಗುತ್ತೆ, ಅವರು ಪತಿತ ಪಾವನ ಬನ್ನಿ ಅಂತ। ಅವರು ಅಂಬಿಗನೂ ಆಗಿದ್ದಾರೆ, ಹೂತೋಟದ ಮಾಲೀಕನೂ ಆಗಿದ್ದಾರೆ, ಪಾಪ ಕಟೇಶ್ವರರಾಗಿದ್ದಾರೆ। बहुत ही नाम रखते परंतु चित्र सब जगह एक ही है, उनकी महिमा भी गाते, ज्ञान का सागर सुख का सागर। अभी तुम जानते हो हम उस बेग बाबा के पास बैठे हैं। ಬಹಳಷ್ಟು ಮಹಿಮೆ ಮಾಡಲಾಗುತ್ತೆ, ಆದರೆ ಚಿತ್ರ ಎಲ್ಲ ಸ್ಥಾನದಲ್ಲಿ ಒಂದೇ ಆಗಿದೆ। ಅವರ ಮಹಿಮೆಯನ್ನ ಗಾಯನ ಮಾಡಲಾಗುತ್ತೆ, ಜ್ಞಾನ ಸಾಗರ ಸುಖದ ಸಾಗರ। ಈಗ ನಿಮಗೆ ಅರಿವಾಗಿದೆ, ಒಬ್ಬ ತಂದೆ ಮುಂದೆ ನಾವು ಕೂತಿದ್ದೀವಿ। कांटे रूपी मनुष्य से अभी हम फूल रूपी देवता बनने आए, ये एम ऑब्जेक्ट है। ಮುಳ್ಳನ್ನುವ ಮನುಷ್ಯನಿಂದ ಹೂ ಅನ್ನುವ ದೇವತೆಯಾಗಕ್ಕೆ ಈಗ ನಾವು ಬಂದಿದ್ದೀವಿ, ಇದು ನಮ್ಮ ಲಕ್ಷ್ಯ ಆಗಿದೆ। अब हर एक को अपने दिल से देखना, मेरे में दैवी गुण है, मैं सर्वगुण संपन्न हूँ। ಪ್ರತಿಯೊಬ್ಬರು ತಮ್ಮ ಹೃದಯದಿಂದ ನೋಡ್ಕೋಬೇಕು, ನನ್ನಲ್ಲಿ ದೈವಿ ಗುಣ ಇದೆಯಾ, ನಾನು ಸರ್ವಗುಣ ಸಂಪನ್ನನಾಗಿದ್ದೀನ। आगे तो देवताओं की महिमा गाते थे, अपने को कांटे समझते थे। हम निर्गुण आरे में कोई गुण नहीं, क्योंकि 5 विकार है। ಮೊದಲಾದರೆ ದೇವತೆಗಳ ಮುಂದೆ ಹೋಗಿ ತಮ್ಮನ್ನ ತಾವು ಮುಳ್ಳು ಅಂತ ತಿಳ್ಕೊಂಡವ್ರು, ಅನ್ನೋರು ನಾನು ನಿರ್ಗುಣನಾಗಿದ್ದೀನಿ, ನನ್ನಲ್ಲಿ ಎಂಥದೇ ಗುಣ ಇಲ್ಲ, ಯಾಕೆಂದರೆ 5 ವಿಕಾರ ಇದೆ ಅಲ್ಲ। देह अभिमान में बहुत बड़ा अभिमान है, अपने को आत्मा समझे तो बाबा के साथ भी पूरा प्यार रहे। ದೇಹ ಅಭಿಮಾನನು ಬಹಳ ದೊಡ್ಡ ಕಠಿಣವಾದಂತಹ ಅಭಿಮಾನ ಆಗಿದೆ। ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಂಡಾಗ ಬಾಬಾವರ ಜೊತೆ ಬಹಳಷ್ಟು ಪ್ರೀತಿ ಇರುತ್ತೆ। अभी तुम जानते हो निराकार बाप इस रथ पर विराजमान है। ये निश्चय करते करते भी फिर निश्चय टूट पड़ता है। ಈಗ ಮತ್ತೆ ನಿಮಗೆ ಗೊತ್ತಾಗಿದೆ, ನಿರಾಕಾರ ತಂದೆ ಈ ರಥದಲ್ಲಿ ಉಪಸ್ಥಿತರಾಗಿದ್ದಾರೆ।
ನಿಶ್ಚಯ ಮಾಡ್ತಾ ಮಾಡ್ತಾ ನಂತರ ನಿಶ್ಚಯನೇ ಮುರಿದೋಗುತ್ತೆ. तुम कहते हो हम आए हैं शिव बाबा के पास जो इस भागीरथ प्रजापिता ब्रह्मा के तन में है. हम अभी आत्माओं का बाप एक शिव बाबा है. वह इस रथ में विराजमान है. ತಾವು ಅಂತೀರ ನಾವು ಬಂದಿದ್ದೀವಿ ಶಿವಬಾಬೋರ ಸಾನ್ನಿಧ್ಯದಲ್ಲಿ. ಅವರು ಈ ಭಾಗೀರಥ ಪ್ರಜಾಪಿತ ಬ್ರಹ್ಮನ ತನುವಿನಲ್ಲಿ ಇದ್ದಾರೆ. ನಾವೆಲ್ಲ ಆತ್ಮಗಳು ಒಬ್ಬ ಶಿವಬಾಬ ಅಂದರೆ ಈ ರಥದಲ್ಲಿ ಉಪಸ್ಥಿತರಾದವರ ಮುಂದೆ ಇದ್ದೀವಿ. ये बिल्कुल निश्चय चाहिए, इसमें ही माया संशय में लाती. कन्या पति के साथ शादी करती है, समझते उनसे बहुत सुख मिलता, परंतु सुख क्या मिलता, फट से जाकर अपवित्र बनते हैं. ಇದಂತೂ ಪಕ್ಕಾ ನಿಶ್ಚಯ ಬೇಕು. ಇದರಲ್ಲಿ ಮಾಯೆ ಸಂಶಯವನ್ನ ತರುತ್ತೆ. ಕನ್ಯೆ ಪತಿಯ ಜೊತೆಗೆ ಮದುವೆ ಮಾಡ್ಕೊಂತಾಳೆ, ತಿನ್ಕೊಂತಾಳೆ, ಬಹಳಷ್ಟು ಸುಖ ಸಿಗತ್ತೆ ಅಂತ. ಆದ್ರೆ ಏನ್ ಸುಖ ಸಿಗತ್ತೆ, ತಕ್ಷಣ ಹೋಗಿ ಅಪವಿತ್ರ ಆಗ್ಬಿಡ್ತಾಳಲ್ಲ. कुमारी है तो माँ बाप आदि सब माथा टेकते क्योंकि पवित्र है. अपवित्र बनती और सबके आगे माथा टेकना शुरू कर देती हैं. ಕುಮಾರಿ ಆಗಿದ್ದಾಗ ತಂದೆ ತಾಯಿ ಎಲ್ಲರೂ ಕೈ ಮುಗಿತಾರೆ. ಯಾಕೆಂದರೆ ಪವಿತ್ರ ಆಗಿರ್ತಾರಲ್ಲ. ಅಪವಿತ್ರರಾದಾಗ ಅವರ ಮುಂದೆ ಎಲ್ಲರದರ ಮುಂದೆ ಅವರು ತಲೆಯನ್ನ ಬಗ್ಸೋದಿಕ್ಕೆ ಆರಂಭ ಮಾಡ್ತಾರೆ. आज सब उनको माथा टेकते कल खुद माथा टेकने लगती है. ಇವತ್ತು ಎಲ್ಲರೂ ಅವರ ಮುಂದೆ ತಲೆ ಬಗ್ಗಿಸಿದ್ರೆ ನಾಳೆ ಆಕೆ ಎಲ್ಲರ ಮುಂದೆ ತಲೆ ಬಗ್ಸೋದಿಕ್ಕೆ ಆರಂಭ ಮಾಡ್ತಾಳೆ. आज तुम बच्चे संगम पर पुरुषोत्तम बन रहे हो, कल क्या होंगे. ಇವತ್ತು ತಾವು ಮಕ್ಕಳು ಸಂಗಮದಲ್ಲಿ ಪುರುಷೋತ್ತಮರಾಗ್ತಿದ್ದೀರ, ನಾಳೆ ಏನಾಗ್ತೀರಾ. आज ये घर गाट क्या है, कल कितना गंद लगा है, इसको ही कहा जाता वैशाली. ಇವತ್ತು ಈ ಮನೆ ಮಠ ಏನಾಗಿದೆ, ಎಷ್ಟು ಕೊಳಕಾಗಿದೆ ಅಲ್ಲ, ಇದಕ್ಕೆ ಹೇಳಲಾಗುತ್ತೆ ವೈಶಾಲ್ಯ. सब विष से पैदा होते तुम ही शिवालय में थे, आज से 5000 वर्ष पहले बहुत सुखी थे, दुख का नाम निशान नहीं था. ಎಲ್ಲರೂ ವಿಷದಿಂದ ಜನ್ಮವನ್ನ ಪಡಿತಾರೆ. ತಾವಂತೂ ಶಿವಾಲಯದಲ್ಲಿ ಇದ್ರಿ. ಇವತ್ತಿನ ಹಿಂದೆ 5000 ವರ್ಷದ ಮೊದಲು ಬಹಳ ಸುಖಿಯಾಗಿದ್ರಿ. ದುಃಖದ ಹೆಸರೇ ಇರಲಿಲ್ಲ. आप फिर ऐसा बनने के लिए आए हो, मनुष्यों को शिवालय का पता ही नहीं. ಇವಾಗ ಮತ್ತೆ ಆ ರೀತಿ ಆಗಕ್ ಬಂದಿದ್ದೀರಾ. ಮನುಷ್ಯರಿಗೆ ಶಿವಾಲಯದ ಬಗ್ಗೆ ಅರಿವೇ ಇಲ್ಲ. स्वर्ग को कहा जाता शिवालय, शिव बाबा ने स्वर्ग की स्थापना की. ಸ್ವರ್ಗಕ್ಕೆ ಹೇಳಲಾಗತ್ತೆ ಶಿವಾಲಯ ಅಂತ. ಶಿವಬಾಬಾವರು ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾರೆ. बाबा तो सभी कहते परंतु पूछो फादर कहाँ है तो कह देती सर्वव्यापी. ತಂದೆ ಅಂತ ಎಲ್ಲರೂ ಅಂತಿರ್ತಾರೆ, ಆದ್ರೆ ಕೇಳಿ ತಂದೆ ಎಲ್ಲಿದ್ದಾರೆ ಅಂತಾರೆ, ಸರ್ವವ್ಯಾಪಿಯಾಗಿದ್ದಾರೆ. कुत्ते बिल्ली कच मच में कह देते तो कितना फर्क हुआ. बाबा कहते तुम पुरुषोत्तम थे, फिर 84 जन्म हो तुम क्या बने हो. ನಾಯಿ, ಬೆಕ್ಕು, ಮೀನು, ಮೊಸಳೆ ಎಲ್ಲದರಲ್ಲೂ ಇದೆ ಅಂತಾರೆ. ಎಷ್ಟು ವ್ಯತ್ಯಾಸ ಆಗೋಯ್ತಲ್ಲ. ತಂದೆ ತಿಳಿಸ್ತಾರೆ ತಾವೇ ಪುರುಷೋತ್ತಮರಾಗಿದ್ರಿ, ಮತ್ತೆ 84 ಜನ್ಮವನ್ನ ಅನುಭವಿಸ್ತಾ ಏನಾಗ್ಬಿಟ್ಟಿದ್ದೀರಾ. नरकवासी बने हो इसलिए सब गाते हैं ए पतित पावन आओ, अभी बाप पावन बनाने आए. ನರಕವಾಸಿ ಆಗಿದ್ದೀರಿ, ಅದಕ್ಕೆ ಎಲ್ಲರೂ ಗಾಯನ ಮಾಡ್ತಿರ್ತಾರೆ, ಏ ಪತಿತ ಪಾವನ ಬನ್ನಿ, ಈಗ ತಂದೆ ಪಾವನ ಮಾಡಕ್ಕೆ ಬಂದಿದ್ದಾರೆ. कहते हैं ये अंतिम जन्म विष पीना छोड़ो फिर भी समझते नहीं. ಅಂತಿರ್ತಾರೆ ಈ ಅಂತಿಮ ಜನ್ಮದಲ್ಲಿ ವಿಷವನ್ನ ಕುಡಿಯೋದು ಬಿಡಿ ಅಂತ, ಆದರೂ ಅರ್ಥ ಮಾಡ್ಕೊಳಲ್ಲ. सभी आत्माओं का बाप अब कहते पवित्र बनो, सब कहते हैं बाबा. पहले आत्मा को वो बाबा याद आता, फिर ये बाबा. ಎಲ್ಲ ಆತ್ಮಗಳ ತಂದೆ ಈಗ ಅಂತಾರೆ ಪವಿತ್ರರಾಗಿ.
ಎಲ್ಲರೂ ಅಂತಿರ್ತಾರೆ ತಂದೆ ಮೊದಲು ಆತ್ಮಕ್ಕೆ ಆ ತಂದೆ ನೆನಪು ಬರ್ತಾರೆ, ನಂತರ ಈ ತಂದೆ. निराकार में वो बाबा, साकार में फिर ये बाबा. सुप्रीम आत्मा इन पतित आत्माओं को बैठ समझाती है. ನಿರಾಕಾರದಲ್ಲಿ ಆ ತಂದೆ ಆದರೆ ಸಾಕಾರದಲ್ಲಿ ಈ ತಂದೆ. ಪರಮ ಆತ್ಮ ಈ ಪತಿತ ಆತ್ಮಗಳಿಗೆ ಕುತ್ಕೊಂಡು ಎಲ್ಲವನ್ನ ತಿಳಿಸ್ತಾ ಇದ್ದಾರೆ. तुमने पहले पवित्र थे, बाबा के साथ में रहते थे, फिर तुम यहाँ आए हो पाठ बजाने. ಮೊದಲು ತಾವು ಪವಿತ್ರವಾಗಿದ್ರಿ, ತಂದೆಯ ಜೊತೆಯಲ್ಲಿ ಇರ್ತಿದ್ರಿ, ಮತ್ತೆ ಇಲ್ಲಿ ಬಂದ್ರಿ ಪಾತ್ರವನ್ನ ಅಭಿನಯ ಮಾಡಕ್ಕೆ. इस चक्र को अच्छी रीति समझ लो. अभी हम सत्युग में नई दुनिया में जाने वाले. ಈ ಚಕ್ರವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಸತ್ಯುಗದಲ್ಲಿ ಹೊಸ ಪ್ರಪಂಚದಲ್ಲಿ ಹೋಗ್ತೀವಿ. तुम्हारा आशा भी है ना कि हम स्वर्ग में जाए. तुम कहते थे कि श्री कृष्ण जैसे बच्चा मिले. ನಿಮ್ಮ ಇಚ್ಛೆನೂ ಆಗಿದೆ ನಾವು ಸ್ವರ್ಗಕ್ಕೆ ಹೋಗೋಣ. ನೀವೇ ಅಂತಿದ್ರಿ ಕೃಷ್ಣನ ಸಮಾನ ಮಗು ಸಿಗಲಿ ಅಂತ. अभी मैं आया हूँ तुमको ऐसे बनाने, वहां बच्चे होते हैं श्री कृष्ण जैसे. ಈಗ ಮತ್ತೆ ನಾನು ಬಂದಿದ್ದೀನಿ ತಮ್ಮನ್ನ ಆ ರೀತಿ ಮಾಡಕ್ಕೋಸ್ಕರ. ಅಲ್ಲಿ ಮಗು ಶ್ರೀಕೃಷ್ಣನ ಸಮಾನ ಇರುತ್ತೆ. सतो प्रधान फूल है ना, अभी तुम श्री कृष्ण पुरी में चलते हो. ಸತೋ ಪ್ರಧಾನ ಹೂವಾಗಿದೆ ಅಲ್ಲ, ಈಗ ತಾವು ಶ್ರೀಕೃಷ್ಣನ ಪುರಿಗೆ ಹೋಗ್ತಾ ಇದ್ದೀರಾ. आप तो स्वर्ग के मालिक बनते हो, अपने से पूछना हम फूल बना हूं. ತಾವಂತೂ ಸ್ವರ್ಗಕ್ಕೆ ಮಾಲೀಕರಾಗ್ತಿದ್ದೀರ, ಅಂದಮೇಲೆ ತಮ್ಮನ್ನ ತಾವೇ ಕೇಳಿ ತಾವು ಹೂವಿನ ಸಮಾನ ಆಗ್ತಿದ್ದೀರಾ. ಕಹಾ ದೇ ಅಹಂಕಾರ ಮೇ ಆಕರ್ ಕಾಂಟಾ ತೋ ನಹಿ ಬನಾ ಹೂ. ಎಲ್ಲಾದರೂ ದೇಹದ ಅಹಂಕಾರದಲ್ಲಿ ಬಂದು ಮುಳ್ಳಂತೂ ಆಗಿಲ್ಲ ತಾನೆ. मनुष्य अपने को आत्मा समझने के बदले देह समझ लेते. आत्मा को भूलने से बाबा को भी भूल गए. ಮನುಷ್ಯ ತನ್ನನ್ನ ತಾನು ಆತ್ಮ ಅಂತ ತಿಳ್ಕೊಳ್ಳೋ ಬದಲು ದೇಹ ಅಂತ ತಿಳ್ಕೊಂಡಿದ್ದಾನೆ. ಆತ್ಮವನ್ನ ಮರೆತು ತಂದೆಯನ್ನು ಮರೆತಿದ್ದಾನೆ. बाप को बाप द्वारा ही जानने से बाबा का वर्षा मिलता. ತಂದೆಯನ್ನ ತಂದೆಯ ಮುಖಾಂತರ ಅರ್ಥ ಮಾಡಿಕೊಂಡಾಗ ತಂದೆಯಿಂದ ಆಸ್ತಿ ಸಿಗತ್ತೆ. बेहद के बाबा से वर्षा तो सभी को मिलता है. ಅನಂತವಾದ ತಂದೆಯಿಂದ ಆಸ್ತಿಯಂತೂ ಎಲ್ಲರಿಗೂ ಸಿಗುತ್ತೆ. ಏಕ್ ಬೇ ನಹಿ ರಹತಾ ಜಿಸ್ಕೋ ವರ್ಷಾ ನಾ ಮಿಲೆ. ಆ ರೀತಿ ಒಬ್ಬರು ಇರೋದಿಲ್ಲ ಆಸ್ತಿ ಸಿಗದೆ. बाबा ही आकर सबको पावन बनाते, निर्वाण धाम में ले जाते. ತಂದೆನೇ ಬಂದು ಎಲ್ಲರನ್ನ ಪಾವನ ಮಾಡ್ತಾರೆ, ನಿರ್ವಾಣ ಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. वो तो कह देते ज्योति जो समाया ब्रह्म में लीन हो गया, ज्ञान कुछ भी नहीं. ಅವರಂತೂ ಅಂತಿರ್ತಾರೆ ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶ ಆಗುತ್ತೆ, ಬ್ರಹ್ಮನಲ್ಲಿ ಲೀನ ಆಗುತ್ತೆ, ಜ್ಞಾನ ಅಂತೂ ಏನು ಇಲ್ವಲ್ಲ. तुम जानते हो हम किसके पास आए, ये कोई मनुष्य का सत्संग नहीं. ನಿಮಗಂತೂ ಗೊತ್ತಿದೆ ನಾವು ಯಾರ ಹತ್ರ ಬಂದಿದ್ದೀವಿ, ಇದೇನು ಮನುಷ್ಯನ ಸತ್ಸಂಗ ಅಲ್ಲ. ಆತ್ಮಾಯೇ ಪರಮಾತ್ಮ से अलग हुए, अब उसका संग मिलता है. ಆತ್ಮಗಳು ಪರಮಾತ್ಮನಿಂದ ಅತೀತರಾದರು, ಈಗ ಮತ್ತೆ ಅವರ ಸಂಗ ಸಿಕ್ಕಿದೆ. सच सच ये सत्य का संग 5000 वर्ष में एक ही बार मिलता. सत्युग त्रेता में तो सत्संग होता ही नहीं. ಸತ್ಯ ಸತ್ಯವಾದಂತಹ ಈ ಸತ್ಸಂಗ 5000 ವರ್ಷಕ್ಕೊಮ್ಮೆ ಸಿಗುತ್ತೆ. ಸತ್ಯುಗ ತ್ರೇತಾದಲ್ಲಿ ಸತ್ಸಂಗ ಇರೋದೇ ಇಲ್ಲ. बाकी भक्ति मार्ग में तो अनेक ढेर के ढेर सत्संग है. अब वास्तव में सत्य तो है ही एक बार.
ಬಾಕಿ ಭಕ್ತಿ ಮಾರ್ಗದಲ್ಲಂತೂ ಅನೇಕ ಅನೇಕ ಸತ್ಸಂಗಗಳಿದೆ. ಈಗ ವಾಸ್ತವದಲ್ಲಿ ಸತ್ಯವಾದದ್ದು ಒಬ್ಬ ಬಾಬಾನೇ. अभी तुम उनके सम्मुख बैठे हो, ये भी स्मृति रहे हम गॉडली स्टूडेंट है, भगवान हमको पढ़ाते तो भी अहो सौभाग्य. ಈಗ ತಾವು ಅವರ ಸಂಘದಲ್ಲಿ ಕೂತಿದ್ದೀರಿ, ಇದು ಸಹ ಸ್ಮೃತಿ ಇರಬೇಕು. ನಾನು ಗಾಡ್ಲಿ ಸ್ಟೂಡೆಂಟ್ ಆಗಿದೆ, ಭಗವಂತ ನಮಗೆ ಓದಿಸ್ತಿದ್ದಾರೆ ಅಂದ ಮೇಲೆ ಅಹೋ ಸೌಭಾಗ್ಯವಾಗಿದೆ. हमारा बाबा यहाँ है, वो बाप टीचर फिर गुरु भी बनते हैं, तीनों ही पार्ट अभी बजार. ನಮ್ಮ ತಂದೆ ಇಲ್ಲಿದ್ದಾರೆ, ಅವರು ತಂದೆ, ಟೀಚರ್ ಮತ್ತೆ ಗುರುನೂ ಆಗಿದ್ದಾರೆ. 3 ಪಾತ್ರ ಈಗ ಅಭಿನಯ ಮಾಡ್ತಾ ಇದ್ದಾರೆ. बच्चे को अपना बनाते बाबा कहते याद से ही विक्रम विनाश होगा. ಮಕ್ಕಳನ್ನ ತನ್ನವರಾಗಿ ಮಾಡ್ಕೊಂತಾರೆ. ತಂದೆ ಅಂತಾರೆ ನೆನಪಿನಿಂದ ವಿಕರ್ಮಗಳು ವಿನಾಶ ಆಗುತ್ತೆ. बाप को याद करने से ही पाप कटते हैं, फिर तुमको लाइट का ताज मिल जाता. ತಂದೆಯನ್ನ ನೆನಪು ಮಾಡೋದ್ರಿಂದ ಪಾಪಗಳು ಕಟ್ಟಾಗುತ್ತೆ, ನಂತರ ನಿಮಗೆ ಬೆಳಕಿನ ಕಿರೀಟ ಸಿಗುತ್ತೆ. ये भी एक निशानी है, बाकी ऐसे नहीं लाइट देखने में आता. ಇದು ಒಂದು ಚಿಹ್ನೆ ಆಗಿದೆ, ಬಾಕಿ ಆ ರೀತಿ ಎಲ್ಲ ಲೈಟು ಕಾಣಿಸುತ್ತೆ. ये पवित्रता की निशानी है, ये नॉलेज और कोई मिल ना सके. ಇದು ಪವಿತ್ರತೆಯ ಚಿಹ್ನೆ ಆಗಿದೆ. ಈ ಒಂದು ಜ್ಞಾನ ಇನ್ನೆಲ್ಲೂ ಸಿಗೋದಿಕ್ಕೆ ಸಾಧ್ಯನೇ ಇಲ್ಲ. ದೇನೆ ವಾಲಾ ಏಕ್ ಹಿ ಬಾಪ್ ಹೈ, ಉನ್ಮೇ ಫುಲ್ ನಾಲೆಜ್ ಹೈ. ಕೊಡುವಂತವರು ಒಬ್ಬ ಬಾಬಾ ಆಗಿದ್ದಾರೆ, ಅವರಲ್ಲಿ ಸಂಪೂರ್ಣ ಜ್ಞಾನ ಇದೆ. बाबा कहते मैं मनुष्य सृष्टि का बीज रूप हूं, ये उल्टा झाड़ है ना, ये कल्पवृक्ष है ना. ತಂದೆ ಅಂತಿದ್ದಾರೆ ನಾನು ಮನುಷ್ಯ ಸೃಷ್ಟಿಗೆ ಬೀಜ ರೂಪನಾಗಿದೆ, ಇದು ಉಲ್ಟಾ ವೃಕ್ಷ ಆಗಿದೆ, ಕಲ್ಪವೃಕ್ಷ ಆಗಿದೆ. पहले दैवी फूलों का झाड़ था, अभी कांटों का जंगल बन गया, क्योंकि 5 विकार आ गए. पहला मुख्य है देह अभिमान. ಮೊದಲು ದೈವಿ ಹೂಗಳ ವೃಕ್ಷ ಇತ್ತು, ಈಗ ಮುಳ್ಳಿನ ಕಾಡಾಗ್ಬಿಟ್ಟಿದೆ. ಯಾಕೆಂದರೆ 5 ವಿಕಾರಗಳು ಬಂದಿದೆಯಲ್ಲ. ಮೊದಲು ಮುಖ್ಯವಾದದ್ದು ದೇಹದ ಅಭಿಮಾನ. वहां देह अभिमान नहीं रहता, इतना समझते हम आत्मा है, बाकी परमात्मा बाप को नहीं जानते. ಅಲ್ಲಿ ದೇಹದ ಅಭಿಮಾನ ಇರಲ್ಲ. ಇಷ್ಟಾದ್ರೆ ಅರ್ಥ ಮಾಡ್ಕೊಂತಾರೆ ನಾನು ಆತ್ಮನಾಗಿದ್ದೀನಿ, ಬಾಕಿ ಪರಮಾತ್ಮ ತಂದೆಯ ಬಗ್ಗೆ ಅರಿವಿಲ್ಲ. हम आत्मा है बस, दूसरी कोई नॉलेज नहीं. ನಾನು ಆತ್ಮನಾಗಿದ್ದೀನಿ ಅಷ್ಟೇ, ಮತ್ಯಾವ ನಾಲೆಜು ಇರೋದಿಲ್ಲ. सरब का मिसाल अभी तुम्हें समझाया जाता, जन्म जन्मांतर की पुरानी सड़ी हुई एक काल है जो अभी तुमको छोड़ने. ಹಾವಿನ ಉದಾಹರಣೆ ಈಗ ತಮಗೆ ತಿಳಿಸಲಾಗುತ್ತೆ. ಜನ್ಮ ಜನ್ಮಾಂತರದ ಕೊಳತೋಗಿರುವಂತಹ ಈ ದೇಹ ಆಗಿದೆ, ಇದನ್ನ ತಾವು ಈಗ ಬಿಡಬೇಕಾಗಿದೆ. अभी आत्मा और शरीर दोनों पतित. आत्मा पवित्र हो जाएंगी, फिर ये शरीर भी छूट जाएगा. ಈಗ ಆತ್ಮ ಮತ್ತು ದೇಹ ಎರಡೂ ಪತಿತ ಆಗಿದೆ. ಆತ್ಮ ಪವಿತ್ರವಾದಾಗ ಮತ್ತೆ ದೇಹನು ಬಿಟ್ಟೋಗತ್ತೆ. आत्माएं सब भोगेंगी, ये ज्ञान तुमको अभी है कि ये नाटक पूरा होता. ಎಲ್ಲ ಆತ್ಮಗಳು ಓಡೋಗ್ತವೆ, ಈ ಜ್ಞಾನ ಈಗ ಅರಿವಾಗಿದೆ, ಈ ನಾಟಕನು ಪೂರ್ತಿಯಾಗತ್ತೆ. अभी हमको बाबा के पास जाना, इसलिए घर को याद करना है. ಈಗ ನಾವು ತಂದೆ ಹತ್ರ ಹೋಗ್ಬೇಕಾಗಿದೆ, ಅದಕ್ಕಾಗಿ ಮನೆಯನ್ನು ನೆನಪು ಮಾಡಬೇಕು. इस देह को छोड़ देना, शरीर खत्म हुआ तो दुनिया खत्म हुई, फिर नए घर में जाएंगे तो नया संबंध हो जाए. ಈಗ ಈ ದೇಹವನ್ನ ಬಿಟ್ಟಿದೆ, ಶರೀರ ಸಮಾಪ್ತಿ ಆಯಿತು ಅಂದ್ರೆ ಪ್ರಪಂಚನೂ ಸಮಾಪ್ತಿ ಆಯಿತು, ಮತ್ತೆ ಹೊಸ ಮನೆಗೆ ಹೋಗ್ತೀವಿ, ಹೊಸ ಸಂಬಂಧ ಆಗ್ಬಿಡತ್ತೆ. वहां में पुनर्जन्म यहाँ भी लेते, तुमको तो पुनर्जन्म लेना है फूलों की दुनिया में.
ಪುನರ್ಜನ್ಮನು ಇಲ್ಲಿನೇ ಪಡಿತೀವಿ. ತಾವು ಪುನರ್ಜನ್ಮವನ್ನ ಪಡಿತೀರಾ ಹೂಗಳ ಪ್ರಪಂಚದಲ್ಲಿ. देवताओं को पवित्र कहा जाता, तुम जानते हो हम ही फूल थे, फिर कांटे बने, फिर फूलों की दुनिया में जाना है. ದೇವತೆಗಳು ಪವಿತ್ರ ಅಂತ ಹೇಳಲಾಗುತ್ತೆ. ತಮಗೆ ಗೊತ್ತಾಗಿದೆ ನಾವು ಹೂವಾಗಿದ್ವಿ, ಮತ್ತೆ ಮುಳ್ಳಾಗ್ತೀವಿ, ಮತ್ತೆ ಹೂಗಳ ಪ್ರಪಂಚದಲ್ಲಿ ಹೋಗ್ತೀವಿ. आगे चल तुमको बहुत साक्षात्कार होगा, ये है खेल पाल. ಇನ್ನು ಮುಂದೆ ಹೋಗ್ತಾ ತಮಗೆ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತೆ. ಇದೇ ಆಟ ಪಾಠ ಆಗಿದೆ. मीरा ध्यान में देखती खेलती थी, उसको ध्यान नहीं था. मीरा को वैकुंठ गई नहीं ना, यहाँ ही कहाँ होगी. ಮೀರಾ ಧ್ಯಾನದಲ್ಲಿ ಆಟ ಆಡ್ತಿದ್ಲು, ಆದರೆ ಆಕೆಗೆ ಧ್ಯಾನ ಇರಲಿಲ್ಲ. ಮೀರಾ ವೈಕುಂಠಕ್ಕೆ ಹೋಗಿಲ್ಲ, ಇಲ್ಲೋ ಎಲ್ಲೋ ಇರಬಹುದಾಗಿದೆ. इस ब्राह्मण कुल की होंगी तो यहाँ ही ज्ञान लेती होंगी, ऐसे नहीं डांस किया तो बस वैकुंठ चली गई. ಈ ಬ್ರಾಹ್ಮಣ ಕುಲದವರಾಗಿದ್ದರೆ ಇಲ್ಲಿ ಜ್ಞಾನವನ್ನ ಪಡಿತಾ ಇರ್ತಾರೆ. ಆ ರೀತಿ ಅಲ್ಲ, ಡ್ಯಾನ್ಸ್ ಮಾಡಿದ್ರು ಅಂದ್ರೆ ವೈಕುಂಠಕ್ಕೆ ಹೋಗ್ಬಿಟ್ರು. ऐसे तो बहुत डांस करते थे, ध्यान में जाकर देखकर आते थे, वे जाकर विकारी बने. ಆ ರೀತಿ ಬಹಳಷ್ಟು ಡ್ಯಾನ್ಸ್ ಮಾಡೋರು ಧ್ಯಾನದಲ್ಲಿ ಹೋಗಿ ನೋಡಿ ಬಂದು ಇಲ್ಲಿ ಮತ್ತೆ ವಿಕಾರಿಗಳಾಗೋರು. गाया जाता है चढ़े तो चके वैकुंठ रस, बात बीती देती है, तुम वैकुंठ के मालिक बन सकते हो अगर ज्ञान योग सीखेंगे तो. ಗಾಯನ ಇದೆ, ಹತ್ತಿದ್ರೆ ವೈಕುಂಠದ ರಸ ಅಂತ. ಎಲ್ಲ ಮಾತುಗಳು ಕಳೆದೋಯ್ತಲ್ಲ, ತಾವು ವೈಕುಂಠದ ಮಾಲೀಕರಾಗ್ತೀರಾ, ಆದರೆ ಜ್ಞಾನ ಯೋಗದಲ್ಲಿ ಕಲ್ತಾಗ ಮಾತ್ರ. बाप को छोड़ा तो गोया गटर में गिरेंगे, आश्चर्यवंत बाबा का बनंती सुनंती सुनवानंती फिर बागಂತಿ हो जाता. ತಂದೆಯನ್ನ ಬಿಟ್ವಿ ಅಂದ್ರೆ ಮೋರಿಯಲ್ಲಿ ಬಿದ್ದೋಗ್ತೀವಿ, ಅಂದ್ರೆ ವಿಕಾರದಲ್ಲಿ ಬೀಳ್ತೀವಿ. ಆಶ್ಚರ್ಯವಾಗಿ ಬಾಬುವರ ಮಗುವಾಗಿ ಕೇಳಿ ಇತರರಿಗೆ ತಿಳಿಸಿ ಮತ್ತೆ ಓಡೋಗ್ತಾರೆ. ಅಹೋ ಮಾಯಾ ಕಿತನಿ ಬಾರಿ ಚೋಟ್ ಲಗ್ ಜಾತಿ, ಅಭಿ ಬಾಬಾ ಕಿ ಶ್ರೀಮತ್ ಪರ್ ತುಮ್ ದೇವತಾ ಬಂತೆ ಹೋ. ಅಹೋ ಮಾಯೆ, ನಿನಗೆ ಎಷ್ಟು ಪೆಟ್ಟು ಕೊಡ್ತೀಯಾ, ಈಗ ಬಾಬುವರ ಶ್ರೀಮತದಂತೆ ನಾವು ದೇವತೆ ಆಗ್ತೀವಿ. आत्मा और शरीर दोनों ही श्रेष्ठ चाहिए ना, देवताओं का जन्म विकार से नहीं होता. ಆತ್ಮ ಮತ್ತು ದೇಹ ಎರಡನ್ನೂ ಶ್ರೇಷ್ಠ ಅವಶ್ಯಕತೆ ಅಲ್ವಾ. ದೇವತೆಗಳ ಜನ್ಮ ವಿಕಾರದಿಂದ ಆಗುವುದಿಲ್ಲ. वो है ही निर्विकारी दुनिया, वहां 5 विकार होता ही नहीं. ಅದಾಗಿದೆ ನಿರ್ವಿಕಾರಿ ಪ್ರಪಂಚ, ಅಲ್ಲಿ 5 ವಿಕಾರಗಳು ಇರೋದೇ ಇಲ್ಲ. ಶಿವ ಬಾಬಾ ನೇ ಸ್ವರ್ಗ ಬನಾಯಾ ತಾ, ಅಭಿ ತೋ ನರಕ ಹೈ. ಶಿವ ಬಾಬಾ ಸ್ವರ್ಗವನ್ನ ಮಾಡಿದ್ರು, ಈಗಂತೂ ನರಕ ಇದೆಯಲ್ಲ. ಅಭಿ ತುಮ್ ಫಿರ್ ಸ್ವರ್ಗವಾಸಿ ಬನ್ನೆ ಕೆ ಲಿಯೆ ಆಯೇ ಹೋ, ಜೋ ಅಚ್ಚಿ ರೀತಿ ಪಡ್ತೆ ವಹಿ ಸ್ವರ್ಗ ಮೇ ಜಾಯೆಂಗೆ. ಈಗಂತೂ ತಾವು ಸ್ವರ್ಗವಾಸಿ ಆಗಕ್ ಬಂದಿದ್ದೀರಾ, ಯಾರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತೀರಾ ಅವರೇ ಸ್ವರ್ಗದಲ್ಲಿ ಹೋಗ್ತೀರಾ. ತುಮ್ ಫಿರ್ ಸೆ ಪಡ್ತೆ ಹೋ, ಕಲಪ್ ಕಲಪ್ ಪಡ್ತೇ रहेंगे, ये ಚಕ್ರ ಫಿರ್ತಾ रहेगा. ಈಗ ಮತ್ತೆ ತಾವು ಓದ್ತಿದ್ದೀರ, ಕಲ್ಪ ಕಲ್ಪ ಓದ್ತಾ ಇರ್ತೀರ, ಈ ಚಕ್ರ ತಿರುಗುತ್ತಾನೇ ಇರುತ್ತೆ. ये बना बनाया ड्रामा है, इनसे कोई छूट नहीं सकता. जो कुछ देखते हो मच्छर उड़ा कल्प बादी उड़ेगा. ಇದು ಮಾಡಿ ಮಾಡಿರುವಂತಹ ಡ್ರಾಮಾ, ಇದರಿಂದ ಯಾರು ಬಿಡುಗಡೆಯಾಗಕ್ಕೆ ಸಾಧ್ಯ ಇಲ್ಲ. ಏನೆಲ್ಲ ನೀವು ನೋಡ್ತೀರಾ, ಒಂದ್ ಸೊಳ್ಳೆ ಹೋಯ್ತು, ಕಲ್ಪದ ಹಿಂದೆ ಅದೇ ರೀತಿ ಹಾರ್ಕೊಂಡು ಹೋಗುತ್ತೆ. ಈ ಸಮಜ್ನೆ में बड़ी बुद्धि चाहिए, ये शूटिंग होती ही रहती. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಬಹಳ ಒಳ್ಳೆ ಬುದ್ಧಿ ಬೇಕಾಗಿದೆ. ಇವಾಗ ಶೂಟಿಂಗ್ ನಡೀತಾ ಇದೆ. ये कर्म क्षेत्र है, यहाँ परंधाम से आए पाठ बचान. ಇದು ಕರ್ಮ ಕ್ಷೇತ್ರ ಆಗಿದೆ, ಇಲ್ಲಿ ಪರಂಧಾಮದಿಂದ ಬಂದಿದ್ದೀವಿ ಪಾತ್ರವನ್ನ ಅಭಿನಯ ಮಾಡಕ್ಕೆ. आप
पढ़ाई में कोई तो बहुत होशियार हो जाते, कोई अभी पढ़ रहे हैं, कोई पढ़ते पढ़ते पुरानी से भी ತೀಕೆ हो जाते. ಈಗ ಈ ವಿದ್ಯಾಭ್ಯಾಸದಲ್ಲಿ ಕೆಲವರು ತುಂಬಾ ಹುಷಾರಾಗ್ಬಿಡ್ತಾರೆ, ಕೆಲವರು ಈಗ ಓದ್ತಿದ್ದಾರೆ, ಕೆಲವರು ಓದ್ತಾ ಹೋಗ್ತಾ ಹಳಬರಿಗಿಂತಲೂ ತೀಕ್ಷ್ಣ ಆಗ್ಬಿಡ್ತಾರೆ. ज्ञान सागर तो सबको पढ़ाते रहते, बाबा का बना और विश्व का वर्षा तुम्हारा है. ಜ್ಞಾನ ಸಾಗರ ಎಲ್ಲರಿಗೂ ಓದಿಸ್ತಾ ಇದ್ದಾರೆ. ತಂದೆಯ ಮಗು ಆದ್ರೆ ವಿಶ್ವದ ಆಸ್ತಿ ನಿಮ್ಮದಾಗಿದೆ. हाँ, तुम्हारी आत्मा जो पतित है उसको पावन जरूर बनाना है. उसके लिए सहज से सहज तरीका है, बेहद के बाबा को याद करते रहो, तुम ये बन जाएंगे. हाँ, ನಿಮ್ಮ ಆತ್ಮ ಏನು ಪತಿತ ಆಗಿದೆ ಅದನ್ನ ಪಾವನ ಖಂಡಿತ ಮಾಡಲೇಬೇಕು. ಅದಕ್ಕೋಗಿ ಸಹಜಕ್ಕಿಂತ ಸಹಜವಾದ ವಿಧಾನ ಆಗಿದೆ. ಅನಂತವಾದ ತಂದೆಯನ್ನ ನೆನಪು ಮಾಡ್ತಾ ಇರಿ, ಆಗ ನೀವು ಈ ರೀತಿ ಆಗ್ಬಿಡ್ತೀರಾ. तो बच्चों को इस पुरानी दुनिया से वैराग्य आना चाहिए. बाकी मुक्ति जीवन मुक्ति है और किसी को भी ये याद नहीं करते सिवाय एक बाबा के. ಈಗ ಮಕ್ಕಳು ಈ ಹಳೆಯ ಪ್ರಪಂಚದಿಂದ ವೈರಾಗ್ಯವನ್ನ ತಗೋಬೇಕಾಗಿದೆ. ಬಾಕಿ ಮುಕ್ತಿಧಾಮ ಜೀವನ್ ಮುಕ್ತಿಧಾಮ ಆಗಿದೆ. ಮತ್ತೆ ಇದರನ್ನ ಯಾರು ನೆನಪು ಮಾಡೋದಿಲ್ಲ, ಒಬ್ಬ ಬಾಬಾ ಬಿಟ್ಟು. सवेरे सवेरे उठकर अभ्यास करना कि हम अशरीरी आए थे अशरीरी जाना, फिर कोई भी देहदारी को हम याद क्यों करें. ಮುಂಜಾನೆ ಎದ್ದು ಈ ಅಭ್ಯಾಸವನ್ನ ಮಾಡಿ ನಾನು ಅಶರೀರಿ ಆಗಿದ್ದೀನಿ, ಅಶರೀರಿಯಾಗಿ ಹೋಗ್ಬೇಕು. ಮತ್ತೆ ಯಾವುದೇ ದೇಹದಾರಿಯನ್ನ ಯಾಕೆ ನೆನಪು ಮಾಡಬೇಕು. सवेरे अमृत वेले उठ अपने से ऐसी ऐसी बातें करने. सवेरे को अमृत वेला कहा जाता है. ಬೆಳಗ್ಗೆ ಅಮೃತ ವೇಳೆ ಎದ್ದು ಈ ರೀತಿ ನಿಮ್ಮ ಜೊತೆಗೆ ನೀವು ಮಾತಾಡಿ. ಬೆಳಗಿನ ಸಮಯಕ್ಕೆ ಅಮೃತ ವೇಳೆ ಅಂತಾರಲ್ಲ. ज्ञान अमृत है ज्ञान सागर के पास, तो ज्ञान सागर कहते सवेरे का टाइम बहुत अच्छा है. ಜ್ಞಾನ ಅಮೃತ, ಜ್ಞಾನ ಸಾಗರನ ಹತ್ತಿರ ಇದೆ ಅಂದ ಮೇಲೆ ಜ್ಞಾನ ಸಾಗರ ತಂದೆ ಹೇಳ್ತಾರೆ ಮುಂಜಾನೆಯ ಸಮಯ ಬಹಳ ಚೆನ್ನಾಗಿದೆ. सवेरे उठकर बहुत प्रेम से बाबा को याद करो. बाबा आप 5000 वर्ष के बाद फिर मिले हो. ಬೆಳಗ್ಗೆ ಎದ್ದು ಬಹಳ ಪ್ರೇಮದಿಂದ ತಂದೆಯನ್ನ ನೆನಪು ಮಾಡಿ. ಬಾಬಾ ನೀವು 5000 ವರ್ಷದ ನಂತರ ಸಿಕ್ಕಿದ್ದೀರಾ. आप बाबा कहते मुझे याद करो तो पाप कट जाएंगे, श्रीमत पर चलो. ಈಗ ತಂದೆ ಹೇಳ್ತಾರೆ ನನ್ನನ್ನ ನೆನಪು ಮಾಡಿ, ಆಗ ಪಾಪಗಳು ನಾಶ ಆಗತ್ತೆ, ಶ್ರೀಮತದಂತೆ ನಡೆದು. सतो प्रधान जरूर बनना है. बाबा को याद करने की आदत पड़ जाएंगी ना तो खुशी में बैठे रहेंगे. सतो ಪ್ರಧಾನ ಖಂಡಿತ ಆಗ್ಬೇಕು. ತಂದೆಯನ್ನ ನೆನಪು ಮಾಡುವ ಅಭ್ಯಾಸ ಬಂದ್ಬಿಟ್ರೆ ಖುಷಿಯಲ್ಲಿ ಕುತ್ಕೊಂಡಿರ್ತೀರಾ. शरीर का बांध छूटता जाएगा, फिर देह का बांध नहीं रहेगा. ಶರೀರದ ಬಾಣ ಮುರಿತಾ ಹೋಗುತ್ತೆ, ನಂತರ ದೇಹದ ಬಾಣನೇ ಇರಲ್ಲ. ಖುಷಿ ಬಹುತ್ रहेंगी, तुम खुशी में थे जब पवित्र थे. ಖುಷಿ ಬಹಳಷ್ಟು ಇರುತ್ತೆ, ನೀವು ಪವಿತ್ರವಾಗಿದ್ದಾಗ ಬಹಳಷ್ಟು ಖುಷಿ ಇರುತ್ತೆ. तुम्हारे बुद्धि में ये सारा ज्ञान रहना चाहिए. पहले पहले जो आते हैं जरूर वो 84 जन्म लेते होंगे. ನಿಮ್ಮ ಬುದ್ಧಿಯಲ್ಲಿ ಇಡೀ ಜ್ಞಾನ ಇರಬೇಕಾಗಿದೆ. ಮೊಟ್ಟ ಮೊದಲು ಯಾರು ಬರ್ತಾರೆ ಅವರು ಖಂಡಿತ 84 ಜನ್ಮವನ್ನ ಪಡೀತಾರೆ. फिर चंद्रवंशी कुछ कम, इस्लामी उनसे कम, नंबरवार जाड़ की वृद्धि होती जाए. ನಂತರ ಚಂದ್ರವಂಶಿ ಅದಕ್ಕಿಂತ ಕಡಿಮೆ, ಇಸ್ಲಾಮಿ ಇನ್ನೂ ಕಡಿಮೆ, ನಂಬರ್ವಾರ್ ವೃಕ್ಷ ವೃದ್ಧಿ ಆಗ್ತಾ ಹೋಗುತ್ತೆ. मुख्य है डिटी धर्म, फिर उनसे 3 धर्म निकलते हैं, फिर टालियां निकलती. ಮುಖ್ಯವಾದದ್ದು 3 ಧರ್ಮ ಬರುತ್ತೆ, ನಂತರ ರೆಂಬೆ ಕೊಂಬೆಗಳು ಬರುತ್ತೆ. अभी तुम ड्रामा को जानते हो, ये ड्रामा जो मिसाल बहुत धीरे धीरे फिरता रहता है. ಈಗ ನೀವು ಡ್ರಾಮಾವನ್ನ ಅರ್ಥ ಮಾಡ್ಕೊಂಡಿದ್ದೀರಾ.
ಈ ಡ್ರಾಮಾ ಏನು ಸಮಾನ ಮೆಲ್ಮೆಲ್ಲಕ್ಕೆ ಮುಂದುವರಿತಾ ಹೋಗುತ್ತೆ. सेकंड बाय सेकंड टिक टिक चलती रहती, इसलिए गाया जाता सेकंड में जीवन मुक्ति. सेकंड बाय सेकंड टिक टिक ಅಂತ ಮುಂದೆ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಗಾಯನ ಇದೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ. आत्मा अपने बाबा को याद करती, बाबा हम आपके बच्चे हैं. ಆತ್ಮ ತನ್ನ ತಂದೆಯನ್ನು ನೆನಪು ಮಾಡುತ್ತೆ, ತಂದೆ ನಾನು ನಿನ್ನ ಮಗುವಾಗಿದ್ದೀನಿ. हम तो स्वर्ग में होने चाहिए, फिर नरक में क्यों पड़े. ನಾವಂತೂ ಸ್ವರ್ಗದಲ್ಲಿ ಇರಬೇಕಾಗಿತ್ತು, ಮತ್ತೆ ನರಕದಲ್ಲಿ ಯಾಕೆ ಬಿದ್ದಿದ್ದೀವಿ. बाप तो स्वर्ग की स्थापना करने वाला, फिर नरक में क्यों पड़े. ತಂದೆಯಂತೂ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ, ಮತ್ತೆ ನರಕದಲ್ಲಿ ಯಾಕೆ ಬಿದ್ದಿರಬೇಕು. बाप समझाते तुम स्वर्ग में थे, 84 जन्म लेते लेते तुम सब भूल गए. ತಂದೆ ತಿಳಿಸ್ತಾರೆ ನೀವೇ ಸ್ವರ್ಗದಲ್ಲಿ ಇದ್ರಿ, 84 ಜನ್ಮವನ್ನ ಪಡಿತಾ ಪಡಿತಾ ಎಲ್ಲವನ್ನ ಮರ್ತೋದ್ರಿ. मेरे मत पर चलो, बाबा की याद से ही विकर्म विनाश होंगे, क्योंकि आत्मा में ही काद पड़ी है ना. ಈಗ ಮತ್ತೆ ನನ್ನ ಮತದಂತೆ ನಡಿ, ನನ್ನ ನೆನಪಿನಿಂದ ವಿಕರ್ಮಗಳು ವಿನಾಶ ಆಗುತ್ತೆ, ಯಾಕೆಂದರೆ ಆತ್ಮದಲ್ಲಿ ತುಕ್ಕು ಬಿದ್ದಿದೆಯಲ್ಲ. ಶರೀರ ಆತ್ಮ का जवर है, आत्मा पवित्र तो शरीर भी पवित्र मिलता. ಶರೀರ ಆತ್ಮಕ್ಕೆ ಒಡವೆಯಾಗಿದೆ, ಆತ್ಮ ಪವಿತ್ರವಾಗಿದ್ದಾಗ ಶರೀರನು ಪವಿತ್ರ ಸಿಗುತ್ತೆ. तुम जानते हो हम स्वर्ग में थे, अब फिर बाबा आए हैं तो बाप से पूरा वर्षा लेना चाहिए. 5 विकार को छोड़ना है. ನಿಮಗೆ ಅರಿವಿದೆ ನಾವು ಸ್ವರ್ಗದಲ್ಲಿದ್ದಾಗ ಸುಖವಾಗಿದ್ವಿ, ಈಗ ಮತ್ತೆ ಬಾಬಾ ಬಂದಿದ್ದರೆ ತಂದೆಯಿಂದ ಪೂರ್ತಿ ಆಸ್ತಿಯನ್ನ ಪಡಿಬೇಕು. 5 ವಿಕಾರಗಳನ್ನ ಬಿಡಬೇಕಾಗಿದೆ. ದೇಹ ಅಭಿಮಾನ छोड़ना, काम काज करते बाबा को याद करते रहो. ದೇಹದ ಅಭಿಮಾನವನ್ನ ಬಿಡಿ, ಕೆಲಸ ಕಾರ್ಯಗಳನ್ನ ಮಾಡ್ತಾ ತಂದೆಯ ನೆನಪು ಮಾಡಿ. आत्मे अपने माशूक को आधा कल्प से याद करती आई है, अब वो माशूक आया. ಆತ್ಮ ಪ್ರಿಯತಮೆ ಅರ್ಧ ಕಲ್ಪದಿಂದ ಪ್ರಿಯತಮ ತಂದೆಯನ್ನ ನೆನಪು ಮಾಡ್ತಾ ಇದೆ. ಈಗ ಆ ಪ್ರಿಯತಮ ಬಂದಿದ್ದಾರೆ. कहते हैं तुम काम चिता पर बैठ काले हो गए, अभी हम सुंदर बनाने आए. ಅಂತಾರೆ ನೀನು ಕಾಮಚಿತೆಯ ಮೇಲೆ ಕೂತು ಕಪ್ಪಾಗಿದೆಯಾ, ಈಗ ನಾನು ನಿಮ್ಮನ್ನ ಸುಂದರ ಮಾಡಕ್ಕೆ ಬಂದೆ. उसके लिए योग अग्नि है, ज्ञान को चिता नहीं कहेंगे, योग की चिता. ಅದಕ್ಕೋಸ್ಕರ ಯೋಗದ ಅಗ್ನಿ ಇದೆ, ಜ್ಞಾನಕ್ಕೆ ಚಿತೆ ಅಂತ ಹೇಳಲ್ಲ, ಯೋಗದ ಚಿತೆಯಾಗಿದೆ. याद की चिता पर बैठने से विकर्म विनाश होंगे, ज्ञान को तो नॉलेज कहा जाता. ನೆನಪಿನ ಚಿತೆಯ ಮೇಲೆ ಕೂತಾಗ ವಿಕರ್ಮಗಳು ವಿನಾಶ ಆಗುತ್ತೆ, ಜ್ಞಾನಕ್ಕೆ ತಿಳುವಳಿಕೆ ಅಂತ ಹೇಳಾಗತ್ತೆ. बाबा तुमको सृष्टि के आदि मध्य अंत का ज्ञान सुनाते. ऊंच से ऊंच बाप है, फिर ब्रह्मा विष्णु शंकर, फिर सूर्यवंशी चंद्रवंशी, फिर और धर्म में बाई फ्लैट है. ಬಾಬಾ ತಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ನೀಡ್ತಿದ್ದಾರೆ. ಶ್ರೇಷ್ಠಕ್ಕಿಂತ ಶ್ರೇಷ್ಠ ತಂದೆ, ನಂತರ ಬ್ರಹ್ಮ ವಿಷ್ಣು ಶಂಕರ, ಅವರ ನಂತರ ಸೂರ್ಯವಂಶಿ ಚಂದ್ರವಂಶಿ, ಅವರ ನಂತರ ಇತರ ಧರ್ಮಗಳು ಸೈಡ್ ಸೀನ್ ಆಗಿದೆ.
झाड़ कितना बड़ा हो जाता, अभी इस झाड़ का फाउंडेशन आई नहीं, इसलिए बनियन ट्री का ಮಿಸಾಲ್ दिया जाता. ವೃಕ್ಷ ಎಷ್ಟು ದೊಡ್ಡದಾಗ್ಬಿಡುತ್ತೆ. ಈ ಒಂದು ವೃಕ್ಷದ ಫೌಂಡೇಶನ್ ಈಗಿಲ್ಲ, ಅದಕ್ಕೆ ಇದನ್ನ ಬನಿಯನ್ ಟ್ರೀ ಜೊತೆಗೆ ಹೋಲಿಕೆ ಮಾಡಲಾಗುತ್ತೆ. ಅಂದ್ರೆ ಆಲದ ಮರದ ಜೊತೆಗೆ ಹೋಲಿಕೆಯನ್ನು ಮಾಡಲಾಗುತ್ತೆ. देवी देवता धर्म प्रायलोप हो गया, धर्म भ्रष्ट कर्म भ्रष्ट बन गए ना. देवी देवता धर्म प्रायलोप ಆಗ್ಬಿಡ್ತು, धर्म भ्रष्ट कर्म भ्रष्ट ಆಗೋಯ್ತಲ್ಲ. अभी तुम बच्चे श्रेष्ठ बनने के लिए श्रेष्ठ कर्म करते हो, अपनी दृष्टि को सिविल बनाते. ಈಗ ತಾವು ಮಕ್ಕಳು ಶ್ರೇಷ್ಠರಾಗಕ್ಕೋಸ್ಕರ ಶ್ರೇಷ್ಠ ಕರ್ಮವನ್ನ ಮಾಡ್ತೀರಿ, ತಮ್ಮ ದೃಷ್ಟಿಯನ್ನ ಪವಿತ್ರವಾಗಿ ಮಾಡ್ಕೊಂತೀರಿ. तुम्हें अब भ्रष्ट कर्म नहीं करना, कोई कुदृष्टि ना जाए. ಈಗ ತಾವು ಭ್ರಷ್ಟ ಕರ್ಮವನ್ನ ಮಾಡಬಾರದು, ಕೆಟ್ಟ ದೃಷ್ಟಿನೂ ಹೋಗಬಾರದು. अपने को देखो, हम लक्ष्मी को वरने लायक है, हम अपने को आत्मा समझ बाबा को याद करते हैं. ನಿಮ್ಮನ್ನ ನೀವು ನೋಡ್ಕೊಳ್ಳಿ, ನಾನು ಲಕ್ಷ್ಮಿಯನ್ನ ವರ್ಸ್ಕೊಳಕ್ಕೆ ಲಾಯಕ್ ಆಗಿದ್ದೀನ, ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡ್ತೀರಾ. रोज पोता मिल देखो, सारे दिन में देह अभिमान में आकर कोई विक्रम तो नहीं किया. ಪ್ರತಿನಿತ್ಯ ಲೆಕ್ಕಾಚಾರವನ್ನ ನೋಡಿ, ಇಡೀ ದಿನ ದೇಹ ಅಭಿಮಾನದಲ್ಲಿ ಬಂದು ಯಾವುದೇ ವಿಕರ್ಮ ಮಾಡಿಲ್ಲ ತಾನೆ. ನಹಿ ತೋ 100 ಗುಣ ಹೋ ಜಾಯ್, ಇಲ್ಲ ಅಂದರೆ 100ರಷ್ಟು ಆಗ್ಬಿಡತ್ತೆ. ನಹಿ ತೋ 100 ಗುಣ ಹೋ ಜಾಯ್, ಇಲ್ಲ ಅಂದರೆ 100ರಷ್ಟು ಆಗ್ಬಿಡುತ್ತೆ. सारे दिन में देह अभिमान में आकर कोई विक्रम तो नहीं करते, माया चाट भी देखने नहीं देते. ಇಡೀ ದಿನ ದೇಹ ಅಭಿಮಾನದಲ್ಲಿ ಬಂದು ವಿಕರ್ಮ ಮಾಡಿಲ್ಲ ತಾನೆ, ಮಾಯೆ ಚಾರ್ಟ್ ಅನ್ನ ನೋಡಕ್ಕೆ ಬಿಡೋದೇ ಇಲ್ಲ. 2-4 दिन लिखकर फिर छोड़ देते, बाबा को क्या रहता है. 2-4 ದಿನ ಬರೆದು ಬಿಟ್ಟಾಕ್ತಾರೆ, ತಂದೆಗೆ ಆಲೋಚನೆ ಇರುತ್ತೆ. रहम पड़ता है, बच्चे हमको याद करे तो उनके पाप कट जाए. ದಯೆ ಬರುತ್ತೆ, ಮಕ್ಕಳು ನನ್ನನ್ನು ನೆನಪು ಮಾಡಿದ್ರೆ ಪಾಪ ನಾಶ ಆಗುತ್ತೆ. इसमें मेहनत है, अपने को घाटा नहीं डालना, ज्ञान तो बहुत सहज. ಇದರಲ್ಲಿ ಶ್ರಮ ಇದೆ, ನಿಮಗೆ ನೀವು ಲಾಸ್ ಮಾಡ್ಕೋಬೇಡಿ, ಜ್ಞಾನ ಅಂತೂ ಬಹಳ ಸಹಜ ಆಗಿದೆ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार. ಮೊದಲನೇದು, सवेरे अमृत वेले उठ बाबा से मीठी मीठी बातें करनी है. ಬೆಳಗ್ಗೆ ಅಮೃತ ವೇಳೆ ಎದ್ದು ತಂದೆಯ ಜೊತೆಗೆ ಮಧುರವಾದಂತಹ ಮಾತುಗಳನ್ನ ಮಾತಾಡಬೇಕಾಗಿದೆ. अशरीरी बनने का अभ्यास करना, ध्यान रहे बाबा की याद के सिवाय दूसरा कुछ भी याद ना है. ಅಶರೀರಿ ಆಗುವ ಅಭ್ಯಾಸವನ್ನ ಮಾಡಿ, ಗಮನ ಇರಲಿ ತಂದೆಯ ನೆನಪು ಬಿಟ್ಟು ಮೇರಿ ಏನೂ ಸಹ ನೆನಪು ಬರಬಾರ್ದಾಗಿದೆ. ಎರಡನೇದು, अपनी दृष्टि बहुत शुद्ध पवित्र बनानी है. दैवी फूलों का बगीचा तैयार हो रहा है, इसलिए फूल बनने का पूरा पुरुषार्थ करना है, कांटा नहीं बन. ನಿಮ್ಮ ದೃಷ್ಟಿಯನ್ನ ಬಹಳ ಶುದ್ಧ ಪವಿತ್ರವಾಗಿ ಮಾಡ್ಕೋಬೇಕಾಗಿದೆ. ದೈವಿ ಹೂಗಳ ತೋಟ ತಯಾರಾಗ್ತಾ ಇದೆ, ಅದಕ್ಕಾಗಿ ಹೂಗಳಾಗುವ ಪೂರ್ತಿ ಪುರುಷಾರ್ಥವನ್ನ ಮಾಡಿ, ಮುಳ್ಳ ಹಾಕಬೇಡ. ವರದಾನ, अपनी पावरफुल स्थिति द्वारा मनसा सेवा का सर्टिफिकेट प्राप्त करने वाले स्व अभ्यासी भव. ನಿಮ್ಮ ಪವರ್ಫುಲ್ ಸ್ಥಿತಿಯ ಮುಖಾಂತರ ಮನಸ್ಸಿನ ಸೇವೆಯ ಸರ್ಟಿಫಿಕೇಟ್ ಅನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತವರು स्व अभ्यासी भव. विश्व को लाइट और माइट का वरदान देने के लिए अमृत वेले याद के स्व अभ्यास द्वारा पावरफुल वायुमंडल बनाओ, तब मनसा सेवा का सर्टिफिकेट प्राप्त होगा.
ವಿಶ್ವಕ್ಕೆ ಬೆಳಕು ಮತ್ತು ಶಕ್ತಿಯ ವರದಾನವನ್ನು ನೀಡಕ್ಕೋಸ್ಕರ ಅಮೃತ ವೇಳೆ ನೆನಪಿನ ಸ್ವ ಅಭ್ಯಾಸದ ಮುಖಾಂತರ ಪವರ್ಫುಲ್ ವಾಯುಮಂಡಲವನ್ನು ತಯಾರು ಮಾಡಿ. ಆಗ ಮನಸ ಸೇವೆಯ सर्टिफिकेट प्राप्तियागते. लास्ट समय में मनसा द्वारा ही नजर से निहाल करने की, अपनी वृत्ति द्वारा उसकी वृत्तियों को बदलने की सेवा करो. अंतिम ಸಮಯದಲ್ಲಿ ಮನಸ್ಸಿನ ದೃಷ್ಟಿಯಿಂದ ಪರಿವರ್ತನೆ ಮಾಡುವಂತಹ ನಿಮ್ಮ ವೃತ್ತಿಯ ಮುಖಾಂತರ ಅವರ ವೃತ್ತಿಗಳನ್ನ ಪರಿವರ್ತನೆ ಮಾಡುವ ಸೇವೆ ಮಾಡಬೇಕಾಗಿದೆ. अपनी श्रेष्ठ स्मृति से सबको समर्थ बनाना. ನಿಮ್ಮ ಶ್ರೇಷ್ಠವಾದ ಸ್ಮೃತಿಗಳಿಂದ ಎಲ್ಲರನ್ನು ಸಮರ್ಥರಾಗಿ ಮಾಡಿ. जब ऐसा लाइट में दोनों का अभ्यास होगा तब निर्विघ्न वायुमंडल बनेगा और ये किला मजबूत हो जाएंगे. ಯಾವಾಗ ಈ ರೀತಿ ಬೆಳಕು ಮತ್ತು ಶಕ್ತಿ ಎರಡರ ಅಭ್ಯಾಸ ಆಗತ್ತೆ, ಆಗ ನಿರ್ವಿಘ್ನ ವಾಯುಮಂಡಲ ತಯಾರಾಗತ್ತೆ ಮತ್ತೆ ಕೋಟೆ ಗಟ್ಟಿಯಾಗುತ್ತೆ. ಸ್ಲೋಗನ್ ಆಗಿದೆ. समझदार वो है जो मनसा वाचा कर्मणा तीनों सेवाएं साथ साथ करते हैं. ತಿಳುವಳಿಕೆ ಉಳ್ಳವರು ಅವರಾಗಿದ್ದಾರೆ. ಮನಸ ವಾಚ ಕರ್ಮಣ ಮೂರು ಸೇವೆಗಳನ್ನ ಜೊತೆ ಜೊತೆ ಮಾಡ್ತಾರೆ. ಅವ್ಯಕ್ತ ಇಶಾರೆ. रूहानी रॉयल्टी और प्यूरिटी की पर्सनालिटी धारण करो. ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನ ಧಾರಣೆ ಮಾಡಿ. जो चैलेंज करते हो सेकंड में मुक्ति जीवन मुक्ति का वर्षा प्राप्त करो. उसको प्रैक्टिकल में लाने के लिए स्व परिवर्तन की गति सेकंड तक पहुंची है. ಏನ್ ಚಾಲೆಂಜ್ ಮಾಡ್ತೀರಾ, ಸೆಕೆಂಡ್ ಅಲ್ಲಿ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳಿ. ಆ ಪ್ರಾಕ್ಟೀಸ್ ಅನ್ನ ತರಕ್ಕೋಸ್ಕರ ಸ್ವ ಪರಿವರ್ತನೆಯ ತೀವ್ರತೆಯನ್ನ 1 ಸೆಕೆಂಡ್ ವರೆಗೂ ತಕೊಂಡೋಗಿದ್ದೀರಾ. ಸ್ವ ಪರಿವರ್ತನ ದ್ವಾರ ಅವರೊಂಕೋ ಪರಿವರ್ತನ ಕರ್ನ. ಸ್ವ ಪರಿವರ್ತನೆಯಿಂದ ಇತರರ ಪರಿವರ್ತನೆಯನ್ನ ಮಾಡಿ. अनुभव कराओ कि ब्रह्म कुमार अर्थात वृत्ति दृष्टि कृति और वाणी परिवर्तन. ಅನುಭವ ಮಾಡಿಸಿ. ಬ್ರಹ್ಮಕುಮಾರ ಅಂದರೆ ವೃತ್ತಿ ದೃಷ್ಟಿ ಕೃತಿ ಮತ್ತೆ ವಾಣಿಯ ಪರಿವರ್ತನೆ. साथ साथ प्योरिटी की पर्सनालिटी रूहानी रॉयल्टी का अनुभव कराओ. ಜೊತೆ ಜೊತೆಗೆ ಪವಿತ್ರತೆಯ ವ್ಯಕ್ತಿತ್ವ ಆತ್ಮಿಕ ರಾಯಲ್ಟಿಯ ಅಭ್ಯಾಸವನ್ನ ಮಾಡಿಸಿ. आते ही मिलते ही इस पर्सनालिटी की और आकर्षित. ಬಂದ ತಕ್ಷಣ ಮಿಲನ ಮಾಡ ತಕ್ಷಣ ಈ ಒಂದು ವ್ಯಕ್ತಿತ್ವದ ಆಕರ್ಷಣೆ ಆಗಲಿ. ಓಂ ಶಾಂತಿ.